ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರೀತಿಯ ಸಿಂಧು ಪ್ರವೀಣ್. ಸಂಡೇ ಹೊರಟಿದ್ದಕ್ಕೆ ಮಂಡೇ ಮಾರ್ನಿಂಗ್ 3 ಗಂಟೆಗೆ ಬಂದು ರೀಚ್ ಆದೋ ಗೈಸ್ ಮಂತ್ರಾಲಯ. ನೋಡಿ ಗೈಸ್, ರಾಯರ್ ಇಲ್ಲೇ ಕಾಣ್ತಿದ್ದಾರೆ. ಬಂದುಬಿಟ್ಟು ರೂಮ್ ಹುಡುಕ್ತಿದ್ದೋ, ಅಷ್ಟೊತ್ತಿಗೆ ರೂಮ್ ಸಿಕ್ತು. ಲಗೇಜ್ ಎಲ್ಲ ತಗೊಂಡು ಎಲ್ಲರೂ ಒಬ್ಬೊಬ್ಬರೇ ಅಲ್ಲಿಂದ ಹೊರಟೋ ಗೈಸ್. ನಾವು ಜಾಸ್ತಿ ಜನ ಇದ್ದು ಅಂದ್ಬಿಟ್ಟು ಡಬಲ್ ರೂಮ್ ಮಾಡಿದ್ದೋ ಗೈಸ್. ಬಂದುಬಿಟ್ಟು ರೂಮಿಗೆ ಬರೋ ಅಷ್ಟೊತ್ತಿಗೆ 3:15 ಆಗಿತ್ತು. ಮಾರ್ನಿಂಗ್ 5 ಗಂಟೆಗೆ ದರ್ಶನ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಹಿಂಗೆ ರೆಡಿ ಆದೆ ಗೈಸ್. ಎಲ್ಲರೂ ಒಬ್ಬೊಬ್ಬರೇ ರೆಡಿ ಆದೋ ಗೈಸ್. ನೋಡಿ, ಎಲ್ಲರೂ ರೆಡಿಯಾಗಿ ಕೂತಿದ್ದೀನಿ. ನಮ್ಮ ಯಜಮಾನ್ರು ಅಷ್ಟೇ ಇಲ್ಲಿ ರೆಡಿಯಾಗಿ ಕೂತಿದ್ದಾರೆ. ಎಲ್ಲರೂ ಹಂಗೆ ರೆಡಿ ಆಗ್ಬಿಟ್ಟು ನೆಕ್ಸ್ಟು ಟೆಂಪಲ್ ಹತ್ರ ಹೊರಟೋ ಗೈಸ್, ನಡ್ಕೊಂಡು ಎಲ್ಲರೂ. ಟೆಂಪಲ್ ಅಂತೂ ಇಂತೂ ನಡ್ಕೊಂಬಂದು ಹತ್ರನೇ ರೂಮ್ ಮಾಡಿದ್ದೋ ಗೈಸ್. ಅದಕ್ಕೆ ಬೇಗ ಬಂದು ಟೆಂಪಲ್ ರೀಚ್ ಆದೋ. ಎಲ್ಲರೂ ನಡ್ಕೊಂಬಂದು ಬೇಗನೆ ರೀಚ್ ಆದೋ ಟೆಂಪಲ್ ಹತ್ರ. ಬಂದು ಇಲ್ಲಿ ನೋಡಿ ಮಂಚಾಲಮ್ಮ ದೇವಿಗೆ ಅಲ್ಲೇ ಒಂದು ನಮಸ್ಕಾರ ಹಾಕ್ಬಿಟ್ಟು ನೆಕ್ಸ್ಟು ರಾಯರನ್ನ ನೋಡೋಣ ಅಂದ್ಬಿಟ್ಟು ಕ್ಯೂಲ್ ಹೋದ ಗೈಸ್. ನಾವು ವೀಕೆಂಡಲ್ಲಿ ಬಂದರೆ ರಶ್ ಇರುತ್ತೆ ಅಂದ್ಬಿಟ್ಟು ನಾವು ವೀಕ್ ಡೇಸಲ್ಲಿ ಬಂದಿದ್ದೋ ಗೈಸ್. ಅದಕ್ಕೆ ನಮಗೆ ರಾಯರ ದರ್ಶನ ಬೇಗ ಆಯಿತು. ಬಂದುಬಿಟ್ಟು ಇಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ಅಲ್ಲೆಲ್ಲ ಹೆಜ್ಜೆ ನಮಸ್ಕಾರ ಹಾಕೋರು ಆಗ್ತಿದ್ರು. ಏನೋ ಗೈಸ್, ದೇವ್ರ ಮೇಲೊಂದು ಭಕ್ತಿ. ಎಲ್ಲರೂ ಕೂತ್ಕೊಂಡು ಒಂದು 5 ನಿಮಿಷ ಅಲ್ಲೆಲ್ಲ ನೋಡಿಕೊಂಡು ಹಂಗೆ ಕೂತ್ಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ಏನೋ ಮಾಡ್ತಿದ್ರು. ಏನು ಅಂದರೆ ಭಜನಾ ಕಾರ್ಯಕ್ರಮ ಇತ್ತು. ಅದನ್ನು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ನೋಡ್ದೋ ಗೈಸ್. ಯಾಕೆ ಅಂದರೆ ಹತ್ರಕ್ಕೆ ಹೋಗೋಕ್ಕೆ ಟೈಮ್ ಆಗ್ಬಿಡುತ್ತೆ, ನೆಕ್ಸ್ಟ್ ಪ್ಲೇಸು ಮಿಸ್ ಆಗಿಬಿಡುತ್ತೆ. 1 ಡೇ ಟ್ರಿಪ್ ಅಲ್ವಾ ಇದು ಅಂದ್ಬಿಟ್ಟು ಹೊರಟು ಅಲ್ಲಿಂದ ಈಚೆಗಡೆ ಬಂದು ನದಿ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ದೇವಿ ಇದೆಯಲ್ಲ ಗೈಸ್, ಅಲ್ಲಿಗೆ ಪೂಜೆ ಮಾಡ್ದೋ. ದೀಪ ಹಚ್ಚಿತು, ತುಪ್ಪದ್ದು ದೀಪ ಹಚ್ಬಿಟ್ಟು ಬಂದೋ ಗೈಸ್. ದೀಪ ಹಚ್ಬಿಟ್ಟು ಹೊಳೆ ಕಡೆ ಹೋಗಿ ಹೊಳೆ ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗಿ ಹಂಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ರಾಯರದೊಂದು ಅಚ್ಚೆ ಹಾಕಿಸ್ಕೋಬೇಕು ಅಂದ್ಬಿಟ್ಟು. ಪರ್ಮನೆಂಟಾಗಂತೂ ಹಾಕ್ಸ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ಈ ಥರನಾದರೂ ಹಾಕ್ಸ್ಕೊಳೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ಹಾಕಿಸ್ಕೊಂಡು ನೆಕ್ಸ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಬಂದು ರೂಮ್ ಹತ್ರ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ಯಾರಿನ ಬಿಚ್ಚಾಕಿ ಡ್ರೆಸ್ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೊರಟೋ ಅಂದರೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೊರಟೋ ಗೈಸ್. ನೋಡಿ ಗೈಸ್, ಎಲ್ಲರೂ ಪಂಚಮುಖಿ ಆಂಜನೇಯ ನೋಡಿ ನಮ್ಮ ಬಾಸ್ ಹೆಂಗಿದ್ದಾರೆ. ಅಲ್ಲಿ ಆಂಜನೇಯಂದು ಚಪ್ಪಲಿ ಇರುತ್ತಲ್ಲ ಗೈಸ್, ಅದರಲ್ಲಿ ಎಲ್ಲರಿಗೂ ತಲೆಗೆ ನಮಸ್ಕಾರ ಮಾಡ್ತಿದ್ರು. ಅದರಲ್ಲಿ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ನೆಕ್ಸ್ಟು ಒಳಗಡೆ ಹೊರಟೋ ಗೈಸ್. ನೋಡಿ ಗೈಸ್, ಬಾಸ್ದು ಗದೆ ಹೆಂಗಿದೆ, ಎಷ್ಟು ದೊಡ್ಡದಾಗಿದೆ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಅಲ್ಲೇ ಇದ್ದಿದ್ದು 1 ಗಂಟೆ ನನಗೆ ಹೊಡೆದ್ಬಿಟ್ಟು ನೆಕ್ಸ್ಟ್ ದರ್ಶನಕ್ಕೆ ಹೋದೋ ಗೈಸ್. ಕ್ಯೂ ಏನಿರಲಿಲ್ಲ ಅಷ್ಟೊಂದು. ಅಲ್ಲಿ ಯಂತ್ರ ಎಲ್ಲ ತೊಗೊಂಡು ದರ್ಶನ ಮುಗಿಸ್ಕೊಂಡು ವಾಪಸ್ ಈಚೆಗಡೆ ಬಂದು ದರ್ಶನದ ಹತ್ರ ಫೋಟೋ ಅಲೋ ಇಲ್ಲ ಅಂದಿದ್ರು. ಹಂಗೆ ನೆಕ್ಸ್ಟ್ ಬಂದು ಅಲ್ಲಿ ಫುಲ್ಲು ಬಿಸಿಲಿತ್ತಲ್ಲ, ಅದಕ್ಕೆ ಸ್ವಲ್ಪ ಗೋಲಿ ಸೋಡಾ ಕುಡ್ದು ಎಲ್ಲರೂ ತಂಪು ಪಾನೀಯ ಕುಡ್ಕೊಂಡು ನೆಕ್ಸ್ಟು ಬಿಚ್ಚಾಲೆಗೆ ಹೊರಟೋ ಗೈಸ್. ಬಿಚ್ಚಾಲೆಯಲ್ಲಿ ಏನೇನೋ ಇದೆಯಂತೆ, ಅಪ್ಪಣ್ಣಾಚಾರ್ಯ ತಪಸ್ ಮಾಡಿದ್ದು ಎಲ್ಲನೂ ಇದೆಯಂತೆ. ಅದಕ್ಕೆ ನೋಡ್ಕೊಬರೋಣ ಅಂದ್ಬಿಟ್ಟು ಹೊರಟೋ, ಕಾಲೆಲ್ಲ ತೊಳ್ಕೊಂಡು ನೆಕ್ಸ್ಟು ಟೆಂಪಲ್ ಹತ್ರ ಹೊರಟೋ ಗೈಸ್. ಇವಳು ನೋಡಿ ನಮ್ಮ ಅಕ್ಕನ ಮಗಳು ನನ್ನ ಜೊತೆನೇ ಬರ್ತಿದ್ದಾಳೆ, ನನ್ನ ಕೈ ಹಿಡ್ಕೊಂಡು. ಆಮೇಲೆ ಅಲ್ಲಿ ನಾಗಪ್ಪನ ನೋಡ್ದೋ. ನೆಕ್ಸ್ಟು ಬಿಚ್ಚಾಲಮ್ಮ ನೋಡಿ ಗೈಸ್, ಇಲ್ಲೇ ಇದ್ದಾರೆ ಬಿಚ್ಚಾಲಮ್ಮನ ನೋಡ್ದೋ. ನೆಕ್ಸ್ಟು ತುಂಗಭದ್ರಾ ನದಿ ನೋಡ್ದೋ. ಅಲ್ಲೇ ಪಕ್ಕದಲ್ಲಿ ಹಂಗೆ ಶಿವ ಇದೆ ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಹಳೆ ಕಾಲದ್ದು ಬೀಸೋ ಗುಂಡ್ಕಲ್ಲಿದೆ, ಅಲ್ಲೆಲ್ಲ ನೋಡ್ಕೊಂಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಗೈಸ್. ಹುಡುಗರು ಹೊಟ್ಟೆ ಹಶು ಅಂತ ಅಳ್ತಿದ್ರು. ಹೋಗ್ಬಿಟ್ಟು ಮಸಾಲೆ ದೋಸೆ ತಿಂದು ತಿಂದಾದ್ಮೇಲೆ ಚಾರ್ಜ್ ಆಗ್ಬಿಟ್ಟು ಮೋನಿಕಾ ಲವ್ ಯು ಮೋನಿಕಾ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ ಹುಡುಗರೆಲ್ಲರೂ. ಅವ್ರ ಜೊತೆಗೆ ನಾನು ಸಪೋರ್ಟ್ ಮಾಡ್ತಾ ಅಲ್ಲಿಂದ ಹೊರಟಿದ್ದೆ ಹಂಪಿ ಕಡೆ ಗೈಸ್. ನೋಡಿ ಇನ್ನೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಹಂಪಿ ತುಂಬ ದೂರ ಇದೆ ಅಂತ ಹೇಳಿದರು. ನೆಕ್ಸ್ಟು ಹಂಪಿ ಕಡೆ ಹೋದೋ. ಹಂಪಿಲಿ ಎಲ್ಲಿಗೋದೋ ಅಂದರೆ ಫಸ್ಟು ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಹೋದೋ ಗೈಸ್. ಅಲ್ಲಿ ಎಲ್ಲ ಆಗಿನ ಕಾಲದವ್ರು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಲಕ್ಷ್ಮಿ ನರಸಿಂಹಸ್ವಾಮಿ ತೊಡೆ ಮೇಲೆ ಕೂತಿರೋ ಥರದ್ದಿತ್ತು, ಅದು ಕೈ ಮಾತ್ರ ಇದೆ. ಆಮೇಲೆ ನರಸಿಂಹಸ್ವಾಮಿ ಕೈ ಎಲ್ಲನೂ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದಾರೆ ಗೈಸ್ ಇದನ್ನೆಲ್ಲ. ಆ್ಯಂಡ್ ನೆಕ್ಸ್ಟು ಅಲ್ಲಿ ಮುಗಿಸ್ಕೊಂಡು ವಿರೂಪಾಕ್ಷ ಟೆಂಪಲ್ಗೆ ಹೊರಟೋ ಗೈಸ್. ವಿರೂಪಾಕ್ಷೇಶ್ವರ ಟೆಂಪಲ್ಲು ಹಂಪಿಲಿರೋದು. ಅಲ್ಲಿಗೆ ಹೋಗ್ಬಿಟ್ಟು ಒಳಗಡೆ ಎಲ್ಲ ನೋಡ್ಕೊಂಡು ಬಂದೋ. ನೋಡಿ ಗೈಸ್, ಗೋಪುರ ಅಂತೂ ತುಂಬಾ ಅದ್ಭುತವಾಗಿದೆ ಗೈಸ್. ಎಷ್ಟು ಎತ್ತರವಾಗಿದೆ, ಎಷ್ಟು ಚೆಂದ ಇದೆ ಗೋಪುರ. ಆ್ಯಂಡ್ ನೆಕ್ಸ್ಟು ಒಂದೊಂದು ಶಿಲೆನೂ ಒಂದೊಂದು ಕತೆ ಹೇಳುತ್ತೆ. ವಿರೂಪಾಕ್ಷೇಶ್ವರ ಟೆಂಪಲ್ ಒಳಗೆ ಹೋಗಿ ಸ್ವಾಮಿ ದರ್ಶನ ಅಲ್ಲಿ ಫೋಟೋ ವಿಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿದೆ.
ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿ ಕಾಣ್ತಿದೆಯಲ್ಲ ಗೈಸ್, ಇದು ಪಂಚೆ ಮೇಲೆ ಗೋಪುರ ತೋರಿಸ್ತಿದ್ದಾರೆ. ಇದು ಗೋಡೆ ಮೇಲೂ ಅಷ್ಟೇ ರಿಫ್ಲೆಕ್ಷನ್ ಆಗುತ್ತೆ. ನಾವು ನಿಂತ್ಕೊಂಡು ನಮ್ಮ ಮೇಲೂ ಬೀಳುತ್ತೆ ಈ ನೆರಳು. ಇದು ಒಂದು ಸಣ್ಣ ಕಿಂಡಿಲ್ ಕಾಣುತ್ತೆ ಗೈಸ್. ಇದೇನು ಸೈನ್ಸು ಅಂತ ಗೊತ್ತಿಲ್ಲ. ಇದನ್ನು ನೋಡೋಕ್ಕೆ ಎಷ್ಟೋ ಜನ, ತುಂಬ ಜನ ಬರ್ತಾರೆ ಗೈಸ್ ವಿರೂಪಾಕ್ಷ ಟೆಂಪಲಿಗೆ ಹಂಪಿಯಿಂದ. ಇಲ್ಲಂತೂ ಕೋತಿನಿ ಸಿಕ್ಕಾಪಟ್ಟೆ ಇದ್ದಾವೆ ಗೈಸ್. ನೋಡಿ ಗೈಸ್, ಒಂದೊಂದು ಕಂಬನೂ ಒಂದೊಂದು ಹಿಸ್ಟ್ರಿ ಹೇಳುತ್ತೆ ಗೈಸ್. ಮೇಲೆ ಕೆಳಗೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಅಷ್ಟೇ. ನೋಡಿ ಅವ್ರು ಟಾರ್ಚ್ ಹಾಕ್ತಿದ್ದಾರಲ್ಲ, ಅಲ್ಲೂ ಅಷ್ಟೇ ಒಂದೊಂದು ಹಿಸ್ಟ್ರಿ ಹೇಳುತ್ತೆ ಗೈಸ್. ಟೆಂಪಲ್ ಒಳಗಂತೂ ಫೋಟೋ ಇಲ್ಲೇ ನೋಡಿ ಗೈಸ್ ಶಿವಪ್ಪನ. ನೆಕ್ಸ್ಟು ಅಲ್ಲಿಂದ ಶಿವಪ್ಪನ ನೋಡ್ಕೊಂಡು ಹೊರಟು ನಮ್ಮ ಮನೆಯವರು ಮೇಲೊಬ್ಬನ ಕೆಳಗೊಬ್ಬಳನ್ನ ಇಬ್ಬರೂ ಹಿಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಗೈಸ್. ಇಲ್ಲಂತೂ ಗೋಪುರದ ಥರನೇ ಕೋತಿ ಕೂತಿದ್ದಾವೆ. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಹೊರಟು ಗೈಸ್. ಮುಂದೆ ಹೊರಟ್ರೆ ಅಲ್ಲೊಂದಂತೂ ಬ್ಯೂಟಿಫುಲ್ ಆಗಿರೋ ಕಲ್ಯಾಣಿ ಇದೆ ಗೈಸ್. ಕಲ್ಯಾಣಿ ಒಳಗಂತೂ ತುಂಬ ಹಳೆಯ ಕಾಲದೆಲ್ಲ ಆಮೆಗಳಿದ್ದಾವೆ, ಎಷ್ಟೊಂದು ಆಮೆಗಳಿದ್ದಾವೆ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಹೊರಟು ತುಂಗಭದ್ರಾ ಡ್ಯಾಮಿಗೆ ಹೋದೋ ಗೈಸ್. ಅಷ್ಟೊತ್ತಿಗೆ ಫುಲ್ ಕತ್ಲೆ ಆಗಿಬಿಟ್ಟಿತ್ತು. ತುಂಗಭದ್ರಾ ಡ್ಯಾಮ್ಗೆ ಹೋಗಿ ಅಲ್ಲಿ ವಾಟರ್ ಡ್ಯಾನ್ಸ್ ಇತ್ತು. ಅದನ್ನು ನೋಡ್ಕೊಂಡು ನಮ್ಮ ಅಕ್ಕನ ಮಗಳು, ನನ್ನ ಮಗಳು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಹಂಗೆ ಅದನ್ನು ಎಲ್ಲ ವೀಡಿಯೋ ಮಾಡಿಕೊಂಡು ಬಂದೋ ಗೈಸ್. ಎಲ್ಲ ಕಾಣಿಸ್ತಿದೆಯಲ್ಲ ಗೈಸ್ ಗೇಮ್ಸು. ಆ ಗೇಮ್ಸ್ ಎಲ್ಲ ಬೆಳಗ್ಗೆ ಹೊತ್ತು ಮಾತ್ರ ಇರುತ್ತೆ, 5 ಗಂಟೆವರೆಗೂ. ನೈಟ್ ಹೊತ್ತಿರಲ್ಲ. ನಾವು ಬಂದಾಗ ಲೇಟಾಗಿತ್ತು. ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ನೈಟು ರೋಟಿ ಮತ್ತು ದಾಲು ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟೋ ಗೈಸ್. ನೋಡಿ ಗೈಸ್, ಎಲ್ಲರೂ ಜೊತೆಲಿ ಕೂತ್ಕೊಂಡು ತಿಂದ್ಕೊಂಡು ಮನೆ ಕಡೆ ಹೊರಟೋ ಗೈಸ್. ಅಂತೂ ಇಂತೂ ರಾಯರು ನಮ್ಮನ್ನ ಕರೆಸ್ಕೊಂಡ್ರು ಗೈಸ್. ನನಗೆ ಅದೇ ಖುಷಿ. ಹಂಗೆ ವಿಡಿಯೋ ನೋಡಿದವರು ದಯವಿಟ್ಟು ನನ್ನ ಯೂಟ್ಯೂಬ್ನ ಫಾಲೋ ಮಾಡ್ಕೊಳ್ಳಿ ಗೈಸ್. ಲಿಂಕ್ ಹಾಕಿರ್ತೀನಿ ಕ್ಯಾಪ್ಷನಲ್ಲಿ. ಮರೀದಂಗೆ ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಗೈಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಬಾಯ್ ಗೈಸ್.